ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಗೈಸಿಗೆ ಟೈಮ್ ಬಂದು 8 ಗಂಟೆ. ಈಗ ಜಸ್ಟ್ ಸ್ನಾನ ಆಯಿತು ಗೈಸಿ. ಅಪ್ಪ ದೇವ, ಬೆಳಗ್ಗೆಯಿಂದ ಹಂಗೆ ಕಾಲ ತಳ್ಳಿಬಿಟ್ಟೆ. ನಮ್ಮ ಚಿಂಟುದು ಅಷ್ಟೇ ಈಗ ಸ್ನಾನ ಆಯಿತು. ಸೊ ಇಬ್ಬರು ಇವಾಗ ಒಂದು ಸ್ಪೆಷಲ್ ಐಟಮ್ ಮಾಡ್ಕೊತಾ ಇದ್ದೀವಿ. ಏನಪ್ಪ ಅದು ಅಂದರೆ ಪನ್ನೀರ್ ಮಟನ್ ಗ್ರಿಲ್ಡ್ ಒನ್ ಅಷ್ಟೇ. ಗ್ರಿಲ್ಡ್ ಪನ್ನೀರ್ ಮಟನ್ ಪನ್ನೀರ್ ವಿತ್ ಕ್ಯಾಪ್ಸಿಕಮ್ ಮಾಡ್ಕೊತಾ ಇದ್ದೀವಿ. ಬನ್ನಿ, ಐ ವಿಲ್ ಶೋ ಯು. ಸರಿ ಬಿಡು. ಗೈಸ್, ನಾಳೆ 6ನೇ ತಾರೀಕು ನಮ್ಮ ಚಿಂಟುಗೆ ಒಂದು 8th ಸ್ಟ್ಯಾಂಡರ್ಡ್ದು ಫೈನಲ್ ರಿಸಲ್ಟ್ ಇದೆ. ಸೊ ಹಾಗಾಗಿ ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಬಂದಿದ್ದಾನೆ. ಆ್ಯಕ್ಚುಲಿ ಅವನೇ ಪೂಜೆ ಮಾಡಬೇಕಿತ್ತು. ಸೊ ನಾನು ಪೂಜೆ ಮಾಡೋ ಹಾಗಿಲ್ಲ ಅಲ್ಲ, ಬೆಳಗ್ಗೆ ಅವ್ರ ಅಪ್ಪನೂ ದೀಪ ಹಚ್ಚಿಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಬೆಳಗ್ಗೆಯಿಂದ ದೀಪನೇ ಹಚ್ಚಿರಲಿಲ್ಲ. ಸೊ ಇವನು ದೀಪ ಹಚ್ಚಬೇಕಿತ್ತಲ್ಲ, ಎಲ್ಲ ಒಟ್ಟಿಗೆ ಆಗುತ್ತೆ. ಚೆನ್ನಾಗಿ ಪ್ರೇ ಮಾಡಿಕೊಂಡು ಬರ್ತೀನಿ ಅಂದ್ಬಿಟ್ಟು ಬಂದ. ಆಮೇಲೆ ಅಮ್ಮ ಅದನ್ನಕ್ಕೆ ಇಟ್ಟಿದ್ಯಾ, ನೀನು ಅದರಲ್ಲಿ ಮಾಡ್ತೀಯಲ್ಲ, ನಾನು ಮಾಡಲಾ ಅಂತ ಕೇಳ್ದ. ಅವನಿಗೆ ಆ ಬತ್ತಿ ತೊಗೊಂಡು ಅದೆಲ್ಲ ಹಚ್ಕೊಂಡು ಕಷ್ಟ ಆಗುತ್ತೆ ಅಂತ ಬೇಡ ಅಂತ ಹೇಳಿದೆ. ಇಲ್ಲಮ್ಮ ನಾನು ಮಾಡಿಬಿಟ್ಟು ಬೇಡ್ಕೋತೀನಿ ಅಂದ್ಬಿಟ್ಟು ಅವನು ಅದರಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ರಾಯರಿಗೆ ಆರತಿ ಬೀಳ್ತಾ ಇದ್ದಾನೆ ನೋಡಿ. ಇವನಿಗೆ ಎಕ್ಸಾಮ್ ಬರೆಯುವಾಗ ಟೆನ್ಷನ್ ಇರಲಿಲ್ವಂತೆ. ಈಗ ರಿಸಲ್ಟ್ ಅಲ್ಲ, ಫುಲ್ ಟೆನ್ಷನ್ನು. ಪಾಪ ಮಗು. ಬೆಳಗ್ಗೆನೆ ಮಟನ್ನು ಮತ್ತು ಪನ್ನೀರು ಮ್ಯಾರಿನೇಟ್ ಮಾಡಿಟ್ಟಿದ್ವು ಅಲ್ಲ. ಸೊ ಅದನ್ನು ಇವಾಗ ಅವನು ಗ್ರಿಲ್ ಮಾಡ್ಕೋತಾ ಇದ್ದಾನೆ. ಫಸ್ಟು ತವಾ ಮೇಲೆ ಹಾಕಿ ಆಮೇಲೆ ಓಪನ್ನಾಗಿ ಗ್ರಿಲ್ ಮಾಡ್ಕೋತಾರಲ್ಲ, ಆ ರೀತಿ ಮಾಡ್ಕೋತಾನೆ. ಬಿಕಾಸ್ ಆ ಗ್ರಿಲ್ಡ್ ಬಂದ್ಬಿಟ್ಟು ತುಂಬ ದೊಡ್ಡ ಇದೆ, ಚೆಕ್ಸ್. ಗೈಸ್ ನೋಡಿ, ನಮ್ಮ ಚಿಂಟು ಏನೋ ಬಾರ್ಬಿಕ್ಯೂ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಬಾರ್ಬಿಕ್ಯೂ ಮಾಡೋಕ್ಕೆ ಇದಿದೆ ಗೈಸ್, ಆದರೆ ಇದರಲ್ಲಿ ಅದೆಲ್ಲ ನಿಲ್ಲಲ್ಲ ಅಂದ್ಬಿಟ್ಟು ನಾನು ತವಾ ಮೇಲೆ ಹಾಕಿಸ್ತಾ ಇದ್ದೀನಿ. ಫುಲ್ ಪನ್ನೀರ್ ಎಲ್ಲ ಹಾಕ್ಲಿ, ಎಲ್ಲದನ್ನು ಹಾಕು. ಮಟನ್ನು ಹಾಕು. ಬೇಡ ಮಟನ್ ಬೇರೆ ಬೇಡವೋ? ಹಾಕು. ಮಟನ್ ಏನು ಜಾಸ್ತಿ ಇದು ಮಾಡೋಂಗಿಲ್ಲ, ಬೆಂದಿರೋ ಮಟನ್ ಅಲ್ಲ. ಎಲ್ಲದು ಹಾಕು ಒಂದೇ ಸಲ, 2 ಸಲ ಬೇಡ, ಕಾಯೋಷ್ಟು ಟೈಮ್ ಇಲ್ಲ. ಲೋ ಫ್ಲೇಮಲ್ಲಿ. ಇದು ಎಲ್ಲದು ಹಾಕು. ಅದ್ರ ಮೇಲೆ ಮಸಾಲ ಊದ್ಬಿಡು. ನೀನು ಅದು ಫುಲ್ ಅದ್ರ ಮೇಲೆ ಊದಿದ್ರು ಆಗಿರೋದು. ಅದು ಬೆಂದ್ಮೇಲೆ ಏನು ಮಾಡಬೇಕು? ಇಲ್ಲ ಇದಾಗುತ್ತೆ, ಅಂದ್ಕೊಳ್ಳುತ್ತೆ. ಹೌದಾ? ಸ್ವಲ್ಪ ರೋಸ್ಟ್ ಆಗಬೇಕು, ಆವಾಗಲೇ ಅದು ಬರೋದು. ಗೈಸ್ ನೋಡಿ, ವಾವ್, ಎಷ್ಟು ಯಮ್ಮಿ ಅನ್ನಿಸ್ತಾ ಇದೆ. ಸಖತ್ತಾಗಿದೆ ಅಲ್ಲ. ತವಾ ಮೇಲೆ ಆಯ್ತಲ್ಲ ನೋಡಿ, ಇವಾಗ ಗ್ರಿಲ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾನೆ. ಸೊ ಒಂದೊಂದಾಗಿ ಇಡ್ತಾ ಇದ್ದಾನೆ. ಓಪ್ಸು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಮಾಡ್ತಾ ಇರೋದು ಯಾರು ಹೇಳಿ? ನನ್ನ ಮುದ್ದು ಶೆಫ್ ಅಲ್ಲ. ಸೂಪರ್ ನೋಡಿ, ಎಷ್ಟು ಯಮ್ಮಿ ಕಾಣ್ತಿದೆ ಅಲ್ಲ. ನಮ್ಮ ಚಿಂಟುಗೆ ಯೋಚನೆ ಇಲ್ಲ ಗೈಸ್, ಯಾರಿಲ್ಲ ಅಂದರೂ ಅವನು ಸರ್ವೈವ್ ಆಗ್ತಾನೆ. ಬಿಕಾಸ್ ಅವನಿಗೆ ಬೇಸಿಕ್ ಥಿಂಗ್ಸ್ ಎಲ್ಲದೂ ಬರುತ್ತೆ. ಅಟ್ಲೀಸ್ಟ್ ಒಂದು ನೂಡಲ್ಸ್ ಮಾಡ್ಕೊಳ್ಳೋಕ್ಕೆ, ಒಂದು ಕಾಫಿ ಮಾಡ್ಕೊಳ್ಳೋಕ್ಕೆ, ಒಂದು ಹಾಲು ರೆಡಿ ಮಾಡ್ಕೊಳ್ಳೋಕ್ಕೆ, ಪ್ರತಿಯೊಂದು ಸಹ ನಾನು ಅವನಿಗೆ ಕಲಿಸಿದ್ದೀನಿ. ನನ್ನ ಆ್ಯಬ್ಸೆನ್ಸಲ್ಲಿ ಅವನು ಸರ್ವೈವ್ ಆಗ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಜೊತೆಗೆ ನಾನು ಟೀ ಇಟ್ಕೊಂಡೆ ಆ್ಯಂಡ್ ನೇರಳೆಣ್ಣೆ ತಂದಿದ್ದೆ ನೋಡಿ ಬೆಳಗ್ಗೆ, ಅಲ್ಲಿ ನಮ್ಮ ಜಾಗದ ಹತ್ರದಿಂದ. ಅದನ್ನು ಸಹ ವಾಶ್ ಮಾಡಿ ಇಟ್ಕೊಂಡೆ. ನೋಡಿ, ನಮ್ಮ ಚಿಂಟುದು ಪನ್ನೀರ್ ಮಟನ್ ಗ್ರಿಲ್ಡ್ ಒನ್ ರೆಡಿ ಆಯಿತು. ಸೊ ಅವ್ನು ತೊಗೊಂಡು ಹೋಗ್ತಾನೆ ಈಗ ತಿನ್ನೋಕ್ಕೆ. ಅವ್ರ ಪಪ್ಪನೂ ಬಂದಿದ್ದಾನೆ ಗೈಸ್, ಅವನಿಗೂ ಟೇಸ್ಟ್ ಕೊಡ್ತಾನೆ. ಸೊ ನಾನು ಸಹ ನೇರಳೆಣ್ಣೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ. ಇನ್ನೇನಿದ್ರು ತಿನ್ನೋದಷ್ಟೇ ಬಾಕಿ ಗೈಸ್. ಬನ್ನಿ ಈಗ ಚಿಂಟು ಪನ್ನೀರ್ದು ಮಾಡಿದಾನಲ್ಲ, ಅದು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ವಾವ್, ಸಖತ್ತಾಗಿದೆ. ಯಾರು ಮಾಡಿರೋದು ಹೇಳಿ? ಆಬ್ವಿಯಸ್ಲಿ ನನ್ನ ಮುದ್ದು ಮಗ ಮಾಡಿರೋದು. ಚೆಂದಾಗೇ ಇರುತ್ತೆ.
ಅದರಲ್ಲಿ ಡೌಟೇ ಇಲ್ಲ. ಅವ್ರ ಪಪ್ಪ ಅಲ್ಲೇ ಹಾಲ್ನಲ್ಲಿ ಕೂತಿದ್ದಾನೆ. ಸೊ ಚಿಂಟುನು ಅಲ್ಲೇ ಹೋಗಿ ಅವ್ರ ಪಪ್ಪಂಗೂ ಕೊಟ್ಟು ತಿಂತಾ ಇದ್ದಾನೆ. ಇನ್ನು ಅಲ್ಲೋಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಟೀ ಕುಡಿದ್ಬಿಡೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಟೈಮ್ ನೋಡಿದ್ರೆ ರಾತ್ರಿ 9 ಗಂಟೆ ಆಗಿದೆ. ನಾನು ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬನ್ನಿ ಗೈಸ್, ಈಗ ಚಿಂಟುನು ಕರೆದು ಊಟ ಮಾಡೋಣ. ನಮ್ಮನೆ ಇವತ್ತು ವೆಜ್ಜು, ಯಾಕೆಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತಲ್ಲ. ಸೊ ಚಿಂಟು ಅವ್ರ ಅಜ್ಜಿ ಅದನ್ನು ಮಾಡ್ತಾರೆ, ಹಾಗಾಗಿ ನಮ್ಮನೆ ಇವತ್ತು ವೆಜ್ ಊಟ. ಗೈಸ್ ಊಟ ಮಾಡಿ ಮಲ್ಕೊಂಡ್ವು. ಈಗ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಗೈಸ್, ಬೆಳಗ್ಗೆನೇ ಎದ್ದು ಬರ್ತಾ ಇದ್ದೀನಿ ತಿಂಡಿ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತಾದ್ರೂ ಏನದು ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೇಗನೆ ಎದ್ದೆ. ನೋಡಿ ಗೈಸ್, ಟೈಮ್ ಇನ್ನು 5:15. ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೋಬೇಕು ಅಲ್ಲ. ಸೊ ಬೇಗ ಬಂದು ಆಲೂಗೆಡ್ಡೆನ ಬೇಯಕ್ಕೆ ಇಟ್ಬಿಟ್ಟೆ ಗೈಸ್. ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಮೆನ್ಯೂ ಚೇಂಜ್ ಆಗುತ್ತೆ. ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಗೈಸ್, ಸೂಪರ್ ಅಲ್ಲ, ತಿನ್ಬಿಡೋಣ ಆಯಿತಾ. ನೀರು ಕಾಯಿಸ್ಕೊಂಡಾಯ್ತು, ಆಲೂಗೆಡ್ಡೆ ಬೇಯಿಸಾಯಿತು, ಜೊತೆಗೆ ಟೀ ಸಹ ಇಟ್ಟಿದ್ದೆ ಕುಡಿದ್ಬಿಡೋಣ ಬಿಸಿದು ಅಂತ. ಸೊ ಈ ಟೀ ಕುದೀತಾ ಇದೆ ಅಲ್ಲ, ಅದು ಪಾಡಿ ಕುದೀಲಿ. ಅಷ್ಟರಲ್ಲಿ ಆಲೂಗೆಡ್ಡೆ ಬೆಂದಿದೆಯೋ ಇಲ್ಲ ನೋಡೋಣ ಅಂದ್ಬಿಟ್ಟು ಮುಚ್ಚಳ ತೆಗ್ದೆ, ಬೆಂದಿತ್ತು. ಟೀ ಆಗಿತ್ತು ಅಲ್ಲ. ಸೊ ಟೀ ಇಟ್ಕೊಂಡು ಹೊರಗಡೆ ಬಂದೆ. ಹೊರಗಡೆ ನಿಂತ್ಕೊಂಡು ನೇಚರ್ ನೋಡ್ಕೊಂಡು ಕುಡಿಯೋಣ ಅಂತ. ಸೊ ಕಣ್ಣಿಗೆ ಕೋಳಿ ಬಿತ್ತು, ಕ್ಯಾಪ್ಚರ್ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಅದು ಆ ಕಡೆ ಹೋಯಿತು. ಸೊ ಅದನ್ನು ಚೇಸ್ ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನೆ ನಿಂತ್ಕೊಂಡು ಹೀಗೆ ಆಕಾಶ ನೋಡ್ತಾ ಇದ್ದೆ. ಅದೊಂಥರ ಚೆಂದ ಕಾಣ್ತಾ ಇತ್ತು, ಸ್ಯಾಫ್ರನ್ ಆರೆಂಜ್ ಥರ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗೆ ನಿಂತ್ಕೊಂಡು ಟೀ ಕುಡಿತಾ ಇದ್ದೆ. ಲೈಫಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ. ಯಾರೂ ಆರಾಮಾಗಿರೋಕ್ಕೆ ಸಾಧ್ಯ ಇಲ್ಲ ಗೈಸ್, ನಿಜಕ್ಕೂ. ಸೊ ನೀವೇನಾದರೂ ಆರಾಮಾಗಿರಬೇಕು ಅಂದರೆ ಅದು ನೀವು ಟೈಮ್ ಮಾಡ್ಕೋಬೇಕು, ನಿಮಗೆ ನೀವು ಟೈಮ್ ಕೊಡ್ಕೋಬೇಕು. ನೀವು ನೇಚರ್ನ ಎಂಜಾಯ್ ಮಾಡ್ಬೋದು, ಲೈಫ್ನ ಎಂಜಾಯ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಿಮಗೆ ನೀವು ಟೈಮ್ ಕೊಡ್ಕೊಂಡ್ರೆ ನಿಮ್ಮ ಹತ್ರ ಟೈಮ್ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಯಾವ ಟೈಮು ಬಂದುಬಿಟ್ಟು ನೋಡು ನಾನು ಫ್ರೀಯಾಗಿರ್ತೀನಿ, ನಾನು ಯುಟಿಲೈಸ್ ಮಾಡ್ಕೊ ಅಂತ ಬರೋದಿಲ್ಲ, ಹೌದು ತಾನೇ? ಆರಾಮಾಗಿ ಟೀ ಕುಡ್ಕೊಂಡು ಒಳಗಡೆ ಬಂದು ಎಲ್ಲ ರೆಡಿ ಮಾಡಿಕೊಂಡೆ ಪಲ್ಯಕ್ಕೆ. ಬನ್ನಿ ಇವಾಗ ಫಸ್ಟು ಆಲೂಗೆಡ್ಡೆ ಪಲ್ಯ ಮಾಡಿಬಿಡೋಣ. ಪಲ್ಯಕ್ಕೆಲ್ಲ ರೆಡಿ ಆಗ್ತಾ ಇದೆ ಅಲ್ಲ. ಸೊ ಈ ಫ್ರೈ ಆಗೋ ಟೈಮಲ್ಲಿ ನಾನು ಎಲ್ಲ ಪೂರಿಗೆ ಎಲ್ಲ ಕಲಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಹಿಟ್ಟೆಲ್ಲ ತಗೊಳ್ಳೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಚಿಂಟು ಅವ್ರ ಅಜ್ಜಿ ಹೇಳಿದ್ರು ಇವತ್ತು ಏನದು ಮೆಂತ್ಯ ದೋಸೆಗೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೀನಿ ಅಂತ. ಆಯ್ತಲ್ಲಪ್ಪ ಅಂತ ಅಂದ್ಕೊಂಡೆ. ಸೊ ಮುಗೀತು, ಇವತ್ತು ಸಹ ಪೂರಿಗೆ ಎಳ್ಳು ನೀರು ಬಿಟ್ಟಂಗೆ ಅಂತ ಅಂದ್ಕೊಂಡು ಒಳಗಡೆ ಬಂದೆ. ಅಷ್ಟರಲ್ಲಿ ಪಲ್ಯ ರೆಡಿ ಆಗಿತ್ತು, ಟೇಸ್ಟ್ ನೋಡೋಣ ಅಂತ ನೋಡಿದೆ, ಸಖತ್ತಾಗಿತ್ತು. ಅದಕ್ಕೆ ಹೇಳೋದು ಗೈಸ್, ಯಾರ್ಯಾರಿಗೆ ಯಾವ್ಯಾವ ಯೋಗ ಇರುತ್ತೆ, ಯಾವಾಗ ಏನು ನಮ್ಮ ಹಣೆಯಲ್ಲಿ ಬರ್ದಿರುತ್ತೆ ಅದೇ ಆಗೋದು. ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರು ಡೇ 2 ಇಷ್ಟು ಬೆಳಗ್ಗೆನೇ ಎದ್ದು ಎಲ್ಲ ಮಾಡಿಕೊಂಡ್ರು ಸಹ ನೋಡಿ ಫೈನಲಿ ನಾನು ಎಂಡಪ್ ಆಗಿದ್ದು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯದಲ್ಲಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಯಾರಾದರೂ ಏನಾದರೂ ಹೇಳಿದ್ರೆ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಂದಕ್ಕೂ ನಾನು ಅಂತಿನ ಹೊರತು ಇಲ್ಲ ಆಗಲ್ಲ ಅಂತ ಹೇಳಲ್ಲ. ಸೊ ಸರಿ ಆಯಿತು, ನಾನು ಹೇಗೂ ಇನ್ನೂ ಪುರಿ ಇಟ್ಟು ಕಲಸಿರಲಿಲ್ಲ ಅಲ್ಲ. ಸೊ ಸರಿ ಆಯಿತು, ಮಾಡೋಣ, ದೋಸೆನೇ ಮಾಡೋಣ, ದೋಸೆಗೂ ಚೆನ್ನಾಗಿರುತ್ತೆ ಏನದು ಆಲೂಗೆಡ್ಡೆ ಪಲ್ಯ ಅಂದ್ಕೊಂಡು ದೋಸೆ ಮಾಡೋಕ್ಕೇ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಚಿಂಟು ಪಪ್ಪ ಬಂದ, ಬನ್ನಿ ಅವ್ನಿಗೆ ನೀರು ಕೊಟ್ಬಿಟ್ಟು ಬರೋಣ. ಹಾಗೆ ಅವನು ಸ್ನಾನಕ್ಕೆ ಹೋದ. ಸೊ ಹಾಗಾಗಿ ಪೂಜೆ ಮಾಡೋಕ್ಕೆಲ್ಲ ಬರ್ತಾನೆ ಅಲ್ಲ, ಆವಾಗ ಏನದು ಇಲ್ಲಿ ಹ್ಯಾಂಡ್ ವಾಶಿಗೆ ಬರ್ತಾನೆ ಸಿಂಕ್ ಹತ್ರ. ನೋಡಿದ್ರೆ ಹ್ಯಾಂಡ್ ವಾಶ್ ಖಾಲಿ ಆಗಿತ್ತು. ಆ್ಯಂಡ್ ಮೋರ್ ಆ್ಯಕ್ಚುಲಿ ನಾನು ಮಾಮಾ ಅರ್ಥಿಂದ ರೋಸ್ಮೆರಿ ಶಾಂಪು ತರಿಸಿದ್ದೆ. ಅದಂತೂ ಫುಲ್ ಡಬ್ಬ ಗೈಸ್, ಸ್ವಲ್ಪನೂ ಚೆನ್ನಾಗಿಲ್ಲ. ನಂದು ಹೇರ್ಸ್ ಎಲ್ಲ ಹಾಳಾಗೋಯ್ತು. ಆ್ಯಂಡ್ ಮೋರ್ ನಂದು ಹೇರ್ ಫಾಲ್ ಎಲ್ಲ ಜಾಸ್ತಿ ಆಯಿತು. ಒಂಥರ ಹೇರ್ಸಲ್ಲಿ ಇದೇ ಇರಲಿಲ್ಲ, ಕಳೆ ಅನ್ನೋದೇ ಇರಲಿಲ್ಲ, ಶೈನ್ ಅನ್ನೋದೇ ಇರಲಿಲ್ಲ, ಒಂಥರ ಆಗೋಯ್ತು. ಸೊ ಅವಾಗ ಗೊತ್ತಾಯಿತು ಇಟ್ಸ್ ಆಲ್ ಬಿಕಾಸ್ ಆಫ್ ಅದು ಶಾಂಪು ಅಂತ. ಆಮೇಲೆ ನಾನು ಲಾರಿಯಲ್ ತರಿಸ್ಕೊಂಡೆ. ಸೊ ಅವಾಗ ಅದು ಚೆನ್ನಾಗಾಯಿತು ಹೇರ್ಸು. ಸೊ ಅವಾಗ ಗೊತ್ತಾಯಿತು ಇದು ಚೆನ್ನಾಗಿಲ್ಲ ಅಂತ. ಹಾಗಾಗಿ ಇದನ್ನು ಹ್ಯಾಂಡ್ ವಾಶ್ ಆಗಿ ಕನ್ವರ್ಟ್ ಮಾಡಿ ಇಟ್ಬಿಟ್ಟೆ. ಚಿಂಟು ಪಪ್ಪ ಇವಾಗ ಬರ್ತಾನೆ ಕೆಳಗೆ. ಸೊ ಬೇಗ ತಿಂಡಿ ಮಾಡೋಣ ಅಂದ್ಬಿಟ್ಟು ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ದೋಸೆ ತುಂಬ ಚೆನ್ನಾಗಿ ಬಂತು, ಬಿಕಾಸ್ ಬ್ಯಾಟರ್ ಚೆನ್ನಾಗಿತ್ತು. ಚಿಂಟು ಅವ್ರ ಅಜ್ಜಿ ಮ್ಯಾಕ್ಸಿಮಮ್ ಚೆಂದಾಗೆ ಬ್ಯಾಟರ್ ರೆಡಿ ಮಾಡ್ತಾರೆ. ಸಮ್ಟೈಮ್ಸ್ ಹಾಳಾಗುತ್ತೆ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ತುಂಬ ಸಖತ್ತಾಗಿರುತ್ತೆ. ಒಳ್ಳೆ ದೋಸೆ ಹೂವು ಏನದು ಬೆಣ್ಣೆ ಏನು ಬೇಕಾದ್ರೂ ಕಂಪ್ಯಾರಿಸನ್ ಮಾಡ್ಬೋದು. ಸೊ ಅಷ್ಟು ಚೆಂದ ಬಂದಿತ್ತು. ಬನ್ನಿ ಇವಾಗ ಚಿಂಟು ಪಪ್ಪ ಬಂದಿದ್ದಾನೆ, ಅವನಿಗೆ ಹೋಗಿ ತಿಂಡಿ ಕೊಟ್ಬಿಟ್ಟು ಬರೋಣ. ಆಮೇಲೆ ನಮ್ಮ ಚಿಂಟುಗೂ ಸಹ ತಿಂಡಿ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ಇವನಿಗೆ ಕೊಟ್ಬಿಟ್ರೆ ನಮ್ಮ ಕೆಲಸ ಮುಗ್ದ ಹಾಗೆ.
ಸೊ ಬನ್ನಿ ಟೀ ಸಹನೂ ಕೊಟ್ಬಿಟ್ಟು ಬರೋಣ. ಟೀ ಜೊತೆಗೆ ಶಂಕರಪೋಳಿ ಅದೇ ಅವತ್ತು ಮಾಡಿದ್ರಲ್ಲ, ಸೊ ಅದು ಚಿಂಟು ಪಪ್ಪಾಗೆ ದಿನ ಸ್ವಲ್ಪ ಟೀ ಜೊತೆಗೆ ಕೊಡಬೇಕು, ಅವನಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಟೀ ಜೊತೆಗೆ ಶಂಕರಪೋಳಿ. ಗೈಸ್ ಬನ್ನಿ ಇವತ್ತು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಣ. ಎದೋ ಬೇಬೆ ಚೇಂಜ್ ಮಾಡಬೇಕು. ಇಲ್ಲ ಆಲೆ 5-6 ಡೇಸ್ ಆಯಿತು. ಶೀ ಇಲ್ಲಪ್ಪ, ಯಾವ ಕಾಲದಲ್ಲಿ ಬರೀ ಸುಳ್ಳು ಹೇಳ ನೀನು. ನನ್ನ ವ್ಯೂವರ್ಸ್ಗೆಲ್ಲರಿಗೂ ಸುಳ್ಳು ಬರೀ ಗಬ್ಬೆಪ್ಸು ನೀನು. ಗಬ್ ನನ್ನ ಮಗನೇ, ನಾ ಸುಳ್ಳು ಹೇಳುವುದಿಲ್ಲ. ಹೌದು, ಕಂಟೆಂಟಿಗೆ ನಾನು ನಾಟಕ ಆಡ್ತೀನಿ. ನೀನು ಅಂಟು ಸರಿ ಮಾಡ್ಕೊ ಫಸ್ಟ್, ತೆಗಿ ಎಲ್ಲದನ್ನು. ಗೈಸ್ ಹೋದ ನನ್ನ ಗಂಡ, ಅಣ್ಣ ಬಾಂಡ್ ಹೋದ. ಇದು ಜೂನಿಯರ್ ಅಣ್ಣ ಬಾಂಡ್. ಬಾರಲ್ಲೇ ಈ ಕಡೆ, ಏಯ್ ಏಯ್ ಬಾರಲೇ ಈ ಕಡೆ. ಎಸ್ ಜೂನಿಯರ್ ಅಣ್ಣ ಬಾಂಡ್ ಹೆಂಗಿದ್ದಾನೆ? ಹೀರೋ ಹೀರೋ. ಈ ಹೀರೋದು ಇವತ್ತು ಗೊತ್ತಾಗುತ್ತೆ. ನೀನು ಇವತ್ತೇನಾದರೂ ಹೇಳಬೇಕು, ಇವತ್ತು ಗೊತ್ತಾಗುತ್ತೆ. ಜನ್ಮದಲ್ಲಿ ಬರಲ್ಲ, ಬರಬೇಡ. ನಾನು ನಿನ್ನ ಜೊತೆ ಇವತ್ತು ರಿಸಲ್ಟ್ ನೋಡೋಕೆ ಬರಬೇಕು ಅಂದರೆ ಯು ಹ್ಯಾವ್ ಟು ಕೋಆಪ್ರೇಟ್ ವಿತ್ ಮೀ, ಇಲ್ಲ ಅಂದರೆ ನೋ ಡೀಲ್. ನಾ ಬರೋದಿಲ್ಲ. ನೀನು ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ನೀನು ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ಐ ಸೆಡ್ ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ನಾ ಬರೋಲ್ಲ, ಆಯಿತಾ? ರಿಸಲ್ಟ್ ನೋಡೋಕ್ಕೆ, ನಿನ್ನ ಹಣೆ ಬರನ ಲೆಕ್ಕಾಚಾರ ಮಾಡೋಕ್ಕೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ಹೋಗು ಮಗು ನೋಡಿ ಎಲ್ಲಿ ಬಿತ್ಕೊಂಡಿದೆ ಅಂತ. ಮಗು ಈ ಥರ ಚಾನ್ಸ್ ಸಿಕ್ಕಿದ್ರೆ ಸಾಕು, ಹೋಗೋಗಿ ದಬಾಕೋತಾ ಇರುತ್ತೆ. ಎದಳಲೇ, ಎದ್ದೋ ಮಗನೇ, ಎದ್ದೋ ಮಗನೇ. ಕೈ ಕೊಡು. ಗೈಸ್ ಇಷ್ಟು ಚೆನ್ನಾಗಿ ಹಾಸಿದ್ದೀನಿ, ಅಯ್ಯೋ ಈಗ ಬಂದು ಅಟ್ಯಾಕ್ ಮಾಡ್ತಾನೆ. ಗೈಸ್ ನೋಡಿ 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 ಬಿದ್ದ. ನೋಡಿ ಇವನಿದ್ದಾಗ ಏನು ಕ್ಲೀನ್ ಮಾಡಬಾರ್ದು. ಹಾಂ, ನಿನ್ನೂ ಸೇರ್ಸ್ ಐರನ್ ಮಾಡಿಬಿಡ್ತೀನಿ. ನನಗಿನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ. 24 ತಾಸು ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೋತೀನಿ. ಹಾಂ, ಸೋರ್ಕೊಂಡು ಇನ್ನು ಬೆಳೀಲಿ. ಗೈಸ್ ಹೆಂಗೆ ಪಂಚು ತೆಗೆದ್ರೇನೆ 10 kg ಆಗುತ್ತೆ, ಅಷ್ಟು ದಪ್ಪ ಇದೆ ನಿಂದು. ನೋಡಿ ಗೈಸ್, ಇಲ್ಲಿ ಬ್ಲ್ಯಾಂಕೆಟ್ ಹಾಕ್ತೀನಿ ಅಂದ್ಬಿಟ್ಟು ಬಂದು ನೋಡಿ ನೋಡಿ ಹೆಂಗೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ. ನೋಡಿ ನೋಡಿ ನಾನು ಮಾಡೋ ಕೆಲಸಕ್ಕೆ ಎಷ್ಟು ಅಡೆತಡೆಗಳು ಮಾಡ್ತಾನೆ. ನಿಂಗೆ ಬೇಜಾರಾಗಿದೆ ಅಂದ್ಬಿಟ್ಟು ನನ್ನ ಕೆಲಸಕ್ಕೆ ಅಡ್ಡಿ ಬಾ ಅಂತ ಹೇಳುತ್ತೆ. ಎಲೆ ನೋಡು ಮತ್ತೆ ನೋಡು. ತಿಂಡಿ ಕೊಡ್ಬಾ, ಇದೆಲ್ಲ ಇದ್ದಿದ್ದೆ ನಿಂಗೆ. ಅಮ್ಮ ಎಷ್ಟು ನೋಡು ನೆನ್ಕಲ್ಲ, ಅಷ್ಟು ಎತ್ತಕ್ಕಾಗಲ್ಲ ನೆಟ್ಟಿಗೆ. ಬಾ ಕ್ಯಾಚ್ ನಿನ್ ಡಾರ್ಲಿಂಗ್. ಡಾರ್ಲಿಂಗ್ ಕೊಡ್ತೀನಿ. ಕ್ಯಾಚ್ ನಿನ್ ಡಾರ್ಲಿಂಗ್. ಗೈಸ್ ಇದು ಚಿಂಟು ಗರ್ಲ್ ಫ್ರೆಂಡ್. ಅದನ್ನೇ ತಪ್ಕೊಂಡು ಮಲಿಕೋತಾನೆ. ನೋಡಿ 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 ನೋಡಿ. ಏನು ನಗು, ಏನು ಬ್ಲಶ್ ನೋಡಿ. ಬಾರೋ
ಎಂತ ಕೇಳೋದು ಬಾರೋ ಬಾ ಸಾಕು ನಿಮ್ಮ ಹುಡುಗಿನ ಇಟ್ಕೊಂಡಿದ್ದು ತಗೋ ಬಾ ಇಲ್ಲ ನನಗೆ ಈಗ ಇಷ್ಟ ಆಗಲಿಲ್ಲ ನನಗೆ ಬಾರೋ ನನಗೆ ಮಾಡಿದ್ದು ಇಷ್ಟ ಆಗಲಿಲ್ಲ ಈಗ ಎಂತ ಮಾಡ್ಬೇಕಾ ಈಗ ಏನು ಮಾಡಬೇಕು ಅಂತ ಮಾಡು ಏನು ಮಾಡ್ಬೇಕು ಹೇಳಿ ನಿನ್ನ ಆಫ್ ಮಾಡೋದ ಏನು ಮಾಡಬೇಕು ಮಾಡು ಏನು ಮಾಡ್ಬೇಕು ಹೇಳ ಅದು ನಿಂಗೆ ಗೊತ್ತಿರಬೇಕು ನಾ ಹೇಳಲ್ಲ ಯಾವಾಗ್ಲೂ ನಾ ಏನು ಮಾಡಲಿ ಮುದ್ದು ಮಾಡಲಿ ಬಾ ಬೇಡ ಬೇಡ ಮತ್ತೆ ಎಂತ ಮಾಡಲಿ ನಿನಗೆ ಗೊತ್ತು ಏನು ಅಂತ ಇಲ್ಲಿ ತಿರುಗು ಹೋಗ್ಲಿ ಇಲ್ಲ ನಾ ತಿರ್ಗಲ್ಲ ಸಾರಿ ಬಾ ಸಾರಿ ಚೂರು ಬೆನ್ನು ಹೊತ್ಕೊಡಂಗೆ ಸಾರಿ ಬಾ 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 ನಡಿ ಎದು ಗೈಸ್ ನಮ್ಮ ಮನೆ ವಾಷಿಂಗ್ ಮೆಷಿನಿಗೆ ಹಾಕೋಣ ಎಲ್ಲಿ ಫ್ರೇಮಲ್ಲೇ ಕಾಣಲ್ಲ ಕುತ್ಕೊತೀನಿ ಹಾಕುರು ಹಂಗೆ ಹಾಕು ತೆಗೆ ಏನು ತೆಗಿಬೇಕು ಗೈಸ್ ನಾನು ನನ್ನ ಮಗ ಈಗ ತಿಂಡಿ ತಿಂತಾ ಇದ್ದೀವಿ ತಿಂತಾ ಇಲ್ಲ ಗೈಸ್ ಇವತ್ತು ನಮ್ಮ ಚಿಂಟುದು ರಿಸಲ್ಟ್ ಇದೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಎಷ್ಟು ಪರ್ಸಂಟೇಜು ಹೇಗೆ ಮಾರ್ಕ್ಸ್ ತೆಗ್ದಿದ್ದಾನೆ ಅಂತ ನನಗೆ ಭಯ ಒಂದು ಕಡೆ ಆಗ್ತಾ ಇದೆ ಬಟ್ ಸ್ಟಿಲ್ ತೆಗ್ದಿರ್ತಾನೆ ಅನ್ನೋ ನಂಬಿಕೆ ಇದೆ ಗೊತ್ತಿಲ್ಲ ಏನಾಗಿದೆ ಅಂತ ಇಟ್ಸ್ ಓಕೆ ಏನು ತೆಗ್ದಿದ್ರು ದಟ್ಸ್ ಓಕೆ ಫಸ್ಟ್ ಕ್ಲಾಸ್ ಅಂತೂ ಬಂದಿರ್ತಾನೆ ದಟ್ ಐ ಆಮ್ ಶ್ಯೂರ್ ಸೊ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಗೈಸ್ ಎಲ್ರೂ ರಿಸಲ್ಟ್ ಬಂದಮೇಲೆ ಸ್ವೀಟ್ ತಿಂತಾರೆ ಅಲ್ವಾ ನಾನು ಮುಂಚೆನೇ ಸ್ವೀಟ್ ತಿನ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗ ಚೆನ್ನಾಗಿ ತೆಗ್ದಿರ್ತಾನೆ ಅಲ್ವಾ ಬನ್ನಿ ಅಲ್ಲ ಚಿಂಟು ಚಿಂಟು ಕಂಗ್ರಾಟ್ಸ್ ಚೆನ್ನಾಗಿ ಸ್ವೀಟ್ ಕೊಡ್ತಾ ಇದ್ದೀನಿ ಚಂದ ತೆಗ್ದಿರ್ತೀಯ ಒಪ್ಸಿದ ನೋಡಿ ಅಮ್ಮ ಮಗ ಮೊದಲೇ ಸ್ವೀಟ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಅಮ್ಮ ಮಗ ಇಬ್ರು ಅಮ್ಮ ಬಿಡೂರು ಯಾರು ಕರ್ಕೊಬಾ ಕರ್ಕೊಬಾ ಅವ ಹೇಳು ಏನದು ಎಲ್ಲರೂ ಏನೇನು ಇಂಗ್ಲೀಷಲ್ಲಿ 43 ಮೋಸ್ಟ್ ಪ್ರಾಬ್ಲಿ ಇದೆ ಹೈಯೆಸ್ಟ್ ಮಾರ್ಕ್ಸ್ ಅವನು ಇನ್ನು ಮಿಕ್ಕಿದ್ರಲ್ಲೆಲ್ಲ 35 37 36 ಈ ರೀತಿ ತೊಗೊಂಡಿದ್ದಾನೆ ಓಕೆ ನಾನು ಯಾವತ್ತೂ ಅವನಿಗೆ ಫೋರ್ಸ್ ಮಾಡಿಲ್ಲ ಹಿಂಗೆ ಓದಬೇಕು ಹಾಗೆ ಓದಬೇಕು ಅಂತ ಬಟ್ ಡೈಲಿ ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಲಿ ಓದು ಆಮೇಲೆ ಫೈನಲಾಗಿ ಮಾರ್ಕ್ಸ್ ಬರೋದು ಅಥವಾ ಪೇಪರ್ ಟಫು ಈಸಿ ಅದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತೀನೋ ಹೊರತು ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಅಂತ ಯಾವತ್ತೂ ಹೇಳಲ್ಲ ಸೊ ಹಾಗಾಗಿ ಅವನಿಗೆ ಅಷ್ಟು ಭಯ ಇಲ್ಲ ಆದರೂ ಸಹ ಹೇಳಿದ್ದೀನಿ ನೆಕ್ಸ್ಟ್ ಅಂತೂ ಚಂದ ತೆಗಿಬೇಕು ಪುಟ ಇನ್ನು 9th ಸ್ಟ್ಯಾಂಡರ್ಡು ಎಷ್ಟು ದಿನ ಆಗೋಯ್ತು ಅಂತ ಹ್ಞೂ ಅಂತ ಹೇಳಿದ್ದಾನೆ ಸೊ ಈ ಎಕ್ಸಾಮಲ್ಲಿ ಅವನು 81.3% ಸ್ಕೋರ್ ಮಾಡಿದ್ದಾನೆ ಗೈಸ್ ಸೂಪರ್ ಅಲ್ಲ ಆ ಮೊಮೆಂಟಲ್ಲಿ ಹೇಳಿದೆ ಇನ್ನೂ ಸ್ವಲ್ಪ ಜಾಸ್ತಿ ತೆಗಿಬೋದಿತ್ತು ಮಗನೇ ನೀನು ಅಂತ ಬಟ್ ಸ್ಟಿಲ್ ಓಕೆ ಗೈಸ್ ನಾಟ್ ಬ್ಯಾಡ್ ನಾಟ್ ಸೋ ಗುಡ್ ನಮಗಂತೂ ಖುಷಿ ಇದೆ ಸಾಕು ಸೊ ಅಲ್ಲಿಂದ ಡೈರೆಕ್ಟ್ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲಿಂದ ಮನೆಗೆ ಬಂದ್ವು ಗೈಸ್ ಹೇಳೋದು ಈಸಿ ಇನ್ನೂ ಜಾಸ್ತಿ ತೊಗೋಬೋದಿತ್ತು ಅಂತ ಬಟ್ ಆ ಮೊಮೆಂಟಲ್ಲಿ ಅವ್ರಿಗೆ ಅನಿಸಿದ್ದು ಅವ್ರಿಗೆ ನೆನಪಿರೋದು ಆ ಪೇಪರ್ ಮೇಲೆ ಬರೋ ಅಷ್ಟೊತ್ತಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಪಾಪ ಸೊ ನಾನೇನು ಹೇಳಲ್ಲ ತುಂಬ ಜಾಸ್ತಿ ತೆಗ್ದಿದ್ದಾನೆ ಅಂತ 80% ಹಾಗನ್ಬಿಟ್ಟು ಕಮ್ಮಿನೂ ಅಲ್ಲ 80% ಇಟ್ಸ್ ಅ ಗುಡ್ ಮಾರ್ಕ್ ಗುಡ್ ಪರ್ಸಂಟೇಜ್ ಬಟ್ ನನಗೆ ಹೋಪ್ ಇದೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನನ್ನ ಮಗ ಇನ್ನೂ ಚಂದ ಮಾರ್ಕ್ಸ್ ತೆಗಿತಾನೆ ಅಂತ ನಾನು ಸಹ ಅವನ ಪಕ್ಕನೇ ಕೂತ್ಕೊಂಡು ಚಂದ ಓದಿಸಿ ಅವನಿಗೆ ಇನ್ನೂ ಜಾಸ್ತಿ ಪರ್ಸಂಟೇಜ್ ಬರೋ ಥರ ನಾನು ಮಾಡ್ತೀನಿ ಇಟ್ಸ್ ಫಾರ್ ಶ್ಯೂರ್ ಗೈಸ್ ಅಲ್ಲಿಂದ ಅಮ್ಮ ಮಗ ಮನೆಗೆ ಬಂದು ಆರಾಮಾಗಿ ಮಾತಾಡಿಕೊಂಡು ಇಬ್ಬರು
ನೇರ್ಲೆಂಟ್ ತಿಂತ ಕೂತಿದ್ದೀವಿ. ಸೊ ರಿಸಲ್ಟ್ಸು ಚೆನ್ನಾಗಿ ಬಂದಿದೆ ಅಂತ ಖುಷಿಯಾಗಿ ನನ್ನ ಮಗ ಹೋಗಿ ಸೂಪ್ ಬೇರೆ ಮಾಡ್ಕೊಂಡು ಬಂದು ಕುಡಿತಾ ಇದ್ದಾನೆ ನೋಡಿ. ಏನಕ್ಕೆ ಅಂದರೆ ಅಮ್ಮ ಇಷ್ಟು ದಿನ ಸುಸ್ತಾಗಿದೆ ಅಲ್ಲ ಅದಕ್ಕೆ ಅಂತೆ. ಸೊ ಇದು ಬಂದು ಕೊರಿಯನ್ ಸೂಪು ನೋಡಿ. ಚಿಂಟು ಸೂಪ್ ಮಾಡ್ಕೊಂಡು ಬಂದಿದ್ದಾನೆ. ಮಂಚೂರಿಯನ್ ಸೂಪ್ ಅಲ್ಲ, ಮತ್ತೆ ಕೊರಿಯನ್ ಮಂಚೂರಿಯನ್ ಟೇಸ್ಟ್ ಮಾಡೋಣ. ಇವಾಗಿನ್ನೂ ನೇರಳೆಣ್ಣು ತಿಂದೆ, ಇವಾಗ ಸೂಪ್. ಚೆನ್ನಾಗಿದೆ. ಬನ್ನಿ ಗೈಸ್ ಊಟ ಮಾಡೋಣ. ಊಟದ ಟೈಮ್ ಆಯಿತು ಗೈಸ್. ಚಿಂಟೋರಜ್ಜಿ ನುಗ್ಗೆಕಾಯಿ ಸಾರು ಮಾಡಿದ್ದಾರೆ. ಇವನ್ ನಾನು ಬೇಳೆ ಸಾರು ಮಾಡಿದ್ದೀನಿ. ಚಿಂಟುಗೆ ಮೆಣಸಿನ ಪುಡಿ ತುಪ್ಪವನ್ನು ಬೇಕಂತೆ, ಸೊ ಮೆಣಸಿನ ಪುಡಿ ತುಪ್ಪ ಅನ್ನ ರೆಡಿ ಮಾಡಿದ್ದೀನಿ. ಇವಾಗ ಚಿಂಟು ಮೋಸ್ಟ್ ಫೇವ್ರೇಟ್ ಆದ ಮೆಣಸಿನ ಪುಡಿ ತುಪ್ಪ ಅನ್ನನ ಊಟ ಮಾಡಿಸೋಣ ಗೈಸ್. ಇವಾಗ ನಾನು ಮತ್ತು ಚಿಂಟು ಅಜ್ಜಿ ಹೊರಗಡೆ ಹೋಗ್ತಾ ಇದ್ದೀವಿ. ಅವರು ಚಿಂಟು ಪಪ್ಪಂದು ರೂಮ್ ಇದೆ ಅಲ್ಲ ಕೆಳಗಡೆ, ಬಟ್ಟೆ ರೂಮು, ಅಲ್ಲಿ ವಾರ್ಡ್ರೋಬ್ ಇದೆ ಅಲ್ಲ, ಅದು ತುಂಬ ಹಳೇದಾಗಿದೆ ಮತ್ತು ಎಲ್ಲ ಹುಳಗಳು ಕೊರಿತಾ ಇದೆ. ಸೊ ಹೊಸ ತೊಗೊಂಡು ಬರೋಣ ಬಾ. ಅವರು ಮಾತೆತ್ತಿದ್ರೆ ಹೇಳೋದು ಇಂಥ ಬೀರು ತೊಗೊಬರೋಣ, ಈ ಬೀರು ಇದೆಲ್ಲ ಇಂಥ ಬೀರು ತೊಗೊಬರೋಣ ಬಾ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮತ್ತು ಅವರು ಈಗ ಹೋಗ್ತಾ ಇದ್ದೀವಿ. ಚಿಂಟುಗೆ ಬಾ ಅಂದೆ, ಅವನಿಲ್ಲ ನನ್ನ ಮನೇಲೇ ಇರ್ತೀನಿ ಅಂದ. ಸೊ ನಾನು ಅವರು ಹೋಗ್ತಾ ಇದ್ದೀವಿ ಹೊಸ ಬೀರು ನೋಡೋಕ್ಕೆ, ಪರ್ಚೇಸ್ ಮಾಡೋಕ್ಕೆ, ಆದರೆ ಇವತ್ತೇ ಶಿಫ್ಟ್ ಮಾಡಿಸೋಕ್ಕೆ. ನಾಳೆ ಮಂಗಳವಾರ ಅಲ್ಲ, ಸೊ ನಾಳೆಗೆ ಬೇಡ ಅಂತೀನಿ. ಆದರೆ ಅವರು ಇವತ್ತು ತಂದಿಡಬೇಕು, ಇಲ್ಲ ಅಂದರೆ ಬುಧವಾರ ತಂದಿಡಬೇಕು. ಬನ್ನಿ ಹೋಗೋಣ. ಅಲ್ಲಿ ನಮ್ಮ ಶೆಡ್ ಇದೆ ಅಲ್ಲ, ಅಲ್ಲಿ ಕ್ಯಾಶಿಯೋ ಗಿಡ ಸಹ ಇದೆ. ಹಾಗಾಗಿ ಅಲ್ಲಿ ಕ್ಯಾಶಿಯೋ ಏನದು ಗೋಡಂಬಿ ಬೀಳುತ್ತೆ ಅಲ್ಲ, ಸೊ ಅದನ್ನು ಸಹ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಸಹ ಕೊಟ್ಬಿಡೋಣ, ಯಾರೋ ಕೇಳಿದ್ದಾರೆ ಅಂತ ಹೇಳಿ ಅಲ್ಲಿ ತೊಗೊಂಡು ಬಂದು ಕೊಟ್ಟರು. ಅದರಲ್ಲೂ ಬಂತು ಗೈಸ್ ದುಡ್ಡು. ಫುಲ್ಲು ಸೋರ್ಸ್ ಇದೆ ನೋಡಿ ಅವ್ರಿಗೆ. ಎಷ್ಟು ಸೋರ್ಸ್ ಆಫ್ ಇನ್ಕಮ್ ಇದೆ ಅಂದರೆ ಅಷ್ಟು ಇದೆ. ಕೊನೆಗೂ ಒಂದು ಬೀರು ನೋಡಿದ್ವು, ತುಂಬ ಚೆನ್ನಾಗಿದೆ. ಸೊ ನಂದೇ ಥರದ್ದು ಬೀರು ಸಖತ್ತಾಗಿತ್ತು, ಅದನ್ನು ಆರ್ಡ್ರ್ ಮಾಡಿ ಬಂದ್ವು. ಜಸ್ಟ್ ನಾವು ಮನೆಗೆ ಬಂದ್ವು. ಫಸ್ಟ್ ಹಾಲ ಅಥವಾ ಫಸ್ಟ್ ಕಾಫಿನಾ? ಫಸ್ಟ್ ಹಾಲು ಅಲ್ವಾ? ಫಸ್ಟ್ ಇದು ಅರ್ಧ ಬಿಡು, ಹಾಲು ಹಾಕು ಮತ್ತೆ ಇದನ್ನ ಹಾಕು. ಹಂಗಲ್ಲ ಹಾಕಲ್ಲ, ಒಂದೇ ಸತಿ ಹಾಕ್ತೀನಿ ಹಾಕೋದು. ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಾ. ಚಿಂಟುಗೆ ಸ್ನ್ಯಾಕ್ಸ್ ತೊಗೊಂಡು ಬಂದೆ, ಅವ್ರ ಅಜ್ಜಿನೇ ತಗೊಟ್ರು. ಸೊ ಇವಾಗ ಏನದು ಕಾಫಿ ಮಾಡ್ಕೋತಾ ಇದ್ದಾನೆ, ಕೋಲ್ಡ್ ಕಾಫಿ. ಆಯ್ತು, ಯಾವ್ದಂತ ಹೇಳು. ಎಷ್ಟು ಮುಕ್ಕಾಲ ಹಾಕು, ಅದಿದೆಯಲ್ಲ ಲಿಕ್ವಿಡ್. ಅದೇನ್ ಜಾಸ್ತಿ ಆಗಲ್ಲ, ಟೆನ್ಷನ್ ತಗೋಬೇಡ. ಸಾಕು, ಇನ್ನೊಂದ್ ಚೂರು ಹಾಕು. ಸಾಕು, ಗಟ್ಟಿ ಇದೆ. ಆ ಕಡೆಯಿಂದ ಹಾಕ. ನೀನ್ ಯಾಕೆ ಇದು ಮಾಡ್ತೀಯ? ಸ್ಟ್ರೇಟ್ ಇಟ್ಕೋ. ಆಯ್ತು ಕಣಮ್ಮ, ನಂಗೆ ಬರೋ ಥರ ಮಾಡಕ್ಕೆ ಇಷ್ಟ ಅಮ್ಮ, ಓವರ್ ಮಾಡೋಕ್ಕಾಗಲ್ಲ. ಡೆಕೋರೇಷನ್ ಮಾಡಲಿಲ್ಲ ಚಾಕ್ಲೇಟ್ ಸಿರಪ್ಪಲ್ಲಿ. ಹಾಂ, ಮೇಲಕ್ಕೆ ಹಾಕು. ನೋಡಿ ಕೋಲ್ಡ್ ಕಾಫಿ ಮಾಡ್ಕೊಂಡ. ಜೊತೆಗೆ ಅವ್ರ ಅಜ್ಜಿ ಆ್ಯಕ್ಚುಲಿ ಸಮೋಸ ಮತ್ತು ಬಿಸ್ಕೆಟ್ಸ್ ಎಲ್ಲ ತಕ್ಕೊಟ್ರು. ನಾನು ತಗೊಳ್ಳೋಣ ಅಂತ ಹೋದೆ, ಬಟ್ ಅವ್ರು ಪೇ ಮಾಡಿದ್ರು. ಸೊ ಅವರೇ ತಕ್ಕೊಟ್ಟಂಗೆ ಅರ್ಥ ಅಲ್ಲ, ಅದನ್ನು ತಗಿಸ್ಕೊಂಡು ಬಂದಿದ್ದೀನಿ. ಈಗ ಕೋಲ್ಡ್ ಕಾಫಿ ಜೊತೆಗೆ ಸಮೋಸ ತಿಂತಾನೆ. ನೋಡು, ಇಷ್ಟೇ ಇರೋದೀಗ. ಇದ್ರ ಮೇಲೆ ಒಂಚೂರು ಚಾಕ್ಲೇಟ್ ಹಾಕಿದೆ ನೋಡಿ, ಏನೂ ಇಲ್ಲ, ಎಲ್ಲ ಕಮ್ಮಿ ಆಯಿತು. ಡಿಫ್ರೆಂಟ್ ಆಟ ಅಂತೆ. ಗೈಸ್ ಅವನೀಗ ಸ್ನ್ಯಾಕ್ಸಿಗೆ ಸಮೋಸ ಮತ್ತೆ ನಮ್ಮ ಥರ ಎಷ್ಟು ಥರ ಕಾಣ್ತಿದೆ ಅಲ್ಲ. ಹಾಂ, ನಾನೇ ಸಮೋಸ ಮತ್ತೆ ಕೋಲ್ಡ್ ಕಾಫಿ. ನೆಕ್ಸ್ಟ್ ಎಮ್ಮಲ್ಲಿ ಬರಿತೀನಿ. ಸೇ ಬಾಯ್. ಬಾಯ್. ನೋಡು, ನೀನು ಹಾಲೇ ಇಲ್ಲ ಅಂದಿದೆ ನೋಡು. ಬಾಯ್.
ಬೇಕಾ ಒಳಗಡೆಗೆ ಇಲ್ಲಿ ಸ್ವಲ್ಪ ಒಳಗೆ ಇಟ್ಕೊಟ್ಬಿಡ್ತೀರಾ ಹೊರಕಿನ ಅಕಸ್ಮಾತ್ ನಮ್ಗೆ ಇಡಕ್ಕಾಗಲಿಲ್ಲ ಇವತ್ತಂದು ನಾಳೆ ನಾವು ಇಟ್ಬೋದು ಇಲ್ಲೇ ಬಾರು ಮುಂದೆ ಇಲ್ಲ ಇದು ಉದ್ದ ಇದೆ ಹಿಂಗೆ ತಗೊಂಡು ಹೋಗ್ಬೋದು ಅಗ್ಲ ಅಲ್ಲ ಹಿಂಗೇನೆ ನಮ್ಮ ಚಿಂಟು ಬೀರು ಶಿಫ್ಟ್ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ದ. ಸೊ ಹೆಲ್ಪ್ ಮಾಡಿ ಸುಸ್ತಾಗಿ ನೋಡಿ ಇವಾಗ ಬಂದು ಸಮೋಸ ತಿಂತಾ ಇದ್ದಾನೆ. ನಮ್ಮೂರಲ್ಲಿ ಅಂಕೋಲಾದಲ್ಲಿ ಫೇಮಸ್ ಇದೆ ಒಂದು ಸ್ನ್ಯಾಕ್ಸಿಗೆ, ಅದು ಸಪ್ನಾ ಹೋಟೆಲ್ ಅಂತ. ಸೊ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಕ್ಚುಲಿ ನನ್ನ ಮಗ ಕಟ್ಲೆಟ್ ಹೇಳಿದ, ಅಲ್ಲಿ ಕಟ್ಲೆಟ್ ಸಿಗ್ತಾ ಇಲ್ಲ, ಹಾಗಾಗಿ ಸಮೋಸ ಎತ್ತಾಕೊಂಡು ಬಂದೆ. ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು ಗೈಸ್. ತಿನ್ನೋಕೆ ಕೂತ್ಕೊಂಡ್ರೆ ತಿಂತಾನೇ ಇರ್ತೀನಿ, ಹಾಗಾಗಿ ಬೇಡ ಅಂದ್ಕೊಂಡು ಸ್ವಲ್ಪ ಇಸ್ಕೊಂಡು ಟೇಸ್ಟ್ ಮಾಡಿದೆ, ಚೆಂದ ಇತ್ತು. ನಾ ಸ್ವಲ್ಪ ತಿನ್ಬಿಟ್ಟು ಕೆಳಗಡೆ ಹೋದೆ, ಬಿಕಾಸ್ ಕೆಲಸ ಇತ್ತು. ಯಾಕೆ ಗೊತ್ತಾ, ಬೆಳಗ್ಗೆ ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಿದ್ದೆ ಅಲ್ಲ, ನಾನು ಬೆಳಗ್ಗೆನೇ ಅದನ್ನು ವಾಶ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ ಆನ್ ಮಾಡಿರಲಿಲ್ಲ. ಯಾಕೆ ಅಂದರೆ ವಾಟರ್ ಫಿಲ್ ಮಾಡಿರಲಿಲ್ಲ ಟ್ಯಾಂಕಿಗೆ, ಸೊ ಹಾಗಾಗಿ ಮಾಡಿರಲಿಲ್ಲ. ಇವಾಗ ಚಿಂಟು ಅವ್ರ ಅಜ್ಜಿ ವಾಟರ್ ಟ್ಯಾಂಕಿಗೆ ವಾಟರ್ ಫಿಲ್ ಮಾಡಿಸಿದ್ರು. ಸೊ ಇವಾಗ ನೋಡಿ ಆನ್ ಮಾಡಿದ್ದೀನಿ. ಇದಾದಮೇಲೆ ಮತ್ತೆಲ್ಲ ತೆಗೆದು ಒಣಾಕಿ ಎಲ್ಲ ಮಾಡಬೇಕು. ಆ ಗ್ಯಾಪಲ್ಲಿ ಚಿಂಟು ಪಪ್ಪಾಗೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಟೆ, ಹಾಗೆ ಚಿಂಟುಗೂ ಸ್ವಲ್ಪ ಕೊಟ್ಟೆ. ಹೇಗಿದೆ ಗೈಸ್ ಬೀರು, ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಆಯಿತಾ. ಆ್ಯಕ್ಚುಲಿ ಈ ಬೀರು ತೊಗೊಂಡಿರೋದು ಚಿಂಟು ಅವ್ರ ಅಜ್ಜಿನೇ, ಚಿಂಟು ಪಪ್ಪಂಗೋಸ್ಕರ, ಬಟ್ಟೆ ಇಡೋಕ್ಕೋಸ್ಕರ. ಸೊ ನನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಗೈಸ್ ಇದರಲ್ಲಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೋಪ್ಸೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.